ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಬೆಳಗ್ಗೆನೇ ಎಲ್ಲ ಪೂಜೆಗೆ ಅಂತೇಳಿ ಹೂವೆಲ್ಲ ಕಿತ್ಕೊಂಡ್ ಬಂದಿದ್ದೆ. ಸೊ ಹಾಗೆ ಇವತ್ತಂದ್ರೆ ಸ್ಪೆಷಲ್ ಲಾಗ್ ಏನಕ್ಕಂದ್ರೆ ಇವತ್ತು ನಮ್ಮ ಗಾರ್ಡನ್ ಅಲ್ಲಿ ಮೆಣಸಿನಕಾಯಿ ಎಲ್ಲ ಬೆಳೆದಿರ್ತೀವಲ್ವಾ, ಸೊ ಅದನ್ನ ನಾವು ಫಸ್ಟ್ ಟೈಮ್ ನಾವು ತಿನ್ನೋದಕ್ಕಿಂತ ಮುಂಚೆ ಅದನ್ನ ಸ್ವಲ್ಪ ಪಲ್ಯ ತರ ಮಾಡ್ಬಿಟ್ಟು ದೇವರಿಗೆ ನೈವೇದ್ಯ ಇಟ್ಟು ನೆಕ್ಸ್ಟ್ ಅದ್ರಲ್ಲಿ ಏನ್ ಬೆಳೆಯುತ್ತಲ್ವಾ, ಸೊ ಅದನ್ನ ನಾವು ಮನೆಗೆ ಅಂದ್ರೆ ನಾವು ತಿನ್ನೋದು, ಓಕೆನಾ. ಸೊ ಹಾಗಾಗಿ ಇವತ್ತು ಬೆಳಿಗ್ಗೆನೆ ಹೋಗಿ ಎಲ್ಲ ಸ್ವಲ್ಪ ಮೆಣಸಿನಕಾಯಿನೆಲ್ಲ ಕಿತ್ಕೊಂಡ್ ಬಂದಿದ್ದೆ. ಸೊ ಅದರಲ್ಲಿ ಎಣಗಾಯಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ನೋಡಿ, ಹೊಸದಾಗಿ ಗಾರ್ಡನ್ ಮಾಡಿದೀವಲ್ವಾ, ಸೊ ಅಲ್ಲಿ ಬಿಟ್ಟಿರುವಂತಹ ಮೆಣಸಿನಕಾಯಿ ಇದು. ಇನ್ನು ಕೆಲವೊಂದು ಮೆಣಸಿನಕಾಯಿ ಎಲ್ಲ ನಮ್ಮ ಮನೆ ಹತ್ರನೇ ಇದೆಯಲ್ಲ, ಸೊ ಅದನ್ನೇನು ನೈವೇದ್ಯ ಅದೆಲ್ಲ ಮಾಡಿದ್ದಿಲ್ಲ. ಬಟ್ ಇದನ್ನ ಮಾಡ್ಕೊಂಡು ಫಸ್ಟ್ ದೇವ್ರಿಗೆ ನೈವೇದ್ಯ ಇಟ್ಬಿಟ್ಟು ನಾವು ನೆಕ್ಸ್ಟ್ ಬಿಟ್ಟದೆಲ್ಲ ತಿನ್ನೋಣ ಅಂತೇಳಿ ಅನ್ಕೊಂಡು ಒಂದ್ ಸ್ವಲ್ಪ ಇತ್ತಲ್ಲ ಒಂದು 60 ಏನೋ ಇದೆ. ಸೊ ಅದಿಷ್ಟನ್ನು ಎಣಗಾಯಿ ಪಲ್ಯ ತರ ಮಾಡ್ಬಿಟ್ಟು ದೇವ್ರಿಗೆ ನೈವೇದ್ಯ ಇಡೋಣ ಅಂತೇಳಿ ಎಲ್ಲ ಕಿತ್ಕೊಂಡ್ ಬಂದಿದೆ. ಸೊ ನೋಡ್ತಿರ್ಬೋದು, ಬೆಳಿಗ್ಗೆನೆ ಇದಿಷ್ಟನ್ನು ತಯಾರಿ ಮಾಡ್ಕೊಂಡಿದ್ದೀನಿ, ಬೇಗ ಬೇಗ ಪಲ್ಯ ಮಾಡ್ಬೇಕು ಅಂತೇಳಿ. ಮೆಣಸಿನಕಾಯಿ ಪಲ್ಯಗೆ ಅನ್ಕೊಂತಾರೆ ತುಂಬಾ ಜನ ಖಾರ ಇರುತ್ತೆ ಅಂತೇಳಿ. ನಿಜವಾಗ್ಲೂ ಏನು ಖಾರ ಇರೋದಿಲ್ಲ. ನಾನು ತೋರಿಸುವಂತಹ ಮೆಥಡ್ ಅಲ್ಲೇ ನೀವು ಮಾಡಿ, ನಿಜವಾಗ್ಲೂ ಯಾವುದೇ ರೀತಿ ಖಾರನೂ ಇರಲ್ಲ. ಒಂದು ಮೆಣಸಿನಕಾಯಿನೂ ಬಿಡಲ್ಲ, ಅಷ್ಟು ಚೆನ್ನಾಗಿ ಊಟ ಮಾಡ್ತೀನಿ. ಟ್ರಸ್ಟ್ ಮೀ, ನಾವು ಸುಮಾರು ಸತಿ ಮಾಡಿದೀವಿ. ನನಗೆ ತುಂಬಾ ಇಷ್ಟ ಆಗುತ್ತೆ ಆಯ್ತಾ. ಕ್ಯಾಪ್ಸಿಕಮ್ ಅಲ್ಲಿ ಮತ್ತೆ ಬದನೆಕಾಯಲ್ಲಿ ಮಾಡೋದು ಓಕೆ, ಒಂದ್ಸಲ ಮೆಣಸಿನಕಾಯಿನಲ್ಲೂ ಮಾಡಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕೂಡನು ಖಾರ ಆಗೋದಿಲ್ಲ. ಅಂದ್ರೆ ಫ್ರೈ ಮಾಡೋದ್ರಲ್ಲಿ ಇದೆ ಆಯ್ತಾ. ಎಷ್ಟೇ ಖಾರ ಮೆಣಸಿನಕಾಯಿ ಇದ್ರೂ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ರೆ ಖಾರ ಎಲ್ಲ ಬಿಡ್ಕೊಂಡಿರುತ್ತೆ ಅಲ್ವಾ. ತಿನ್ನುವಾಗ ಅಷ್ಟೊಂದು ಖಾರ ಕೂಡನು ಅನ್ಸೋದಿಲ್ಲ. ಮತ್ತೆ ಇನ್ನೊಂದೇನಂತಂದ್ರೆ ನಿಮ್ಗೆ ಕೆಲವರಿಗೆ ಖಾರ ತಿಂದ ತಕ್ಷಣನೇ ಸ್ವಲ್ಪ ಬೇದಿ ಆಗ್ಬೋದು, ಆ ರೀತಿನೂ ಕೂಡ ಆಗುತ್ತೆ. ಆ ತರ ಎಲ್ಲ ಎಂತನೂ ಆಗಲ್ಲ. ಒಂದ್ಸಲ ಟ್ರೈ ಮಾಡಿ. ಏನಂದ್ರೆ ಸ್ವಲ್ಪ ತಿನ್ನಿ, ಫಸ್ಟ್ ಸ್ವಲ್ಪ ಮಾಡ್ಕೊಂಡು ತಿನ್ನಿ. ಇಷ್ಟ ಆದ್ರೆ ಮತ್ತೆ ನಿಮ್ಗೆ ಏನಾದ್ರು ಆದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ. ಬಟ್ ಯಾವುದೇ ರೀತಿ ನಾವು ಮಾಡಿದ್ದು ಅಂತೂ ಯಾವ ರೀತಿ ಖಾರ ಇರಲಿಲ್ಲ. ಮೋಸ್ಟ್ಲಿ ಸ್ವಲ್ಪ ಜಾಸ್ತಿ ಖಾರದ ಮೆಣಸಿನಕಾಯಿ ತಗೊಂಡ್ರೆ ಖಾರ ಆಗ್ಬೋದೇನೋ. ಓಕೆ, ಒಂದ್ಸಲ ನಾನು ಮಾಡೋ ರೀತಿ ನೀವು ಕೂಡ ಟ್ರೈ ಮಾಡಿ. ಇಷ್ಟ ಆದ್ರೆ ಮತ್ತೆ ಒಂದ್ಸಲ ನೆಕ್ಸ್ಟ್ ಮತ್ತೆ ಮಾಡಿ. ಫಸ್ಟ್ ಒಂದ್ಸಲ ನಾನು ಹೇಳೋ ಮೆಥಡ್ ಅಲ್ಲಿ ಒಂದ್ಸಲ ಟ್ರೈ ಮಾಡಿ ಆಯ್ತಾ. ಸೊ ಮೊದಲಿಗೆ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕೊಂಡು ಬೆಳ್ಳುಳ್ಳಿ ಹಾಗೆ ಒಂದು ಬಟ್ಲಾಗುವಷ್ಟು ನೀರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಮೀಡಿಯಮ್ ಅಥವಾ 2 ಮೀಡಿಯಂ ಸೈಜ್ ಟೊಮೆಟೊನ ಕಟ್ ಮಾಡಿ ಹಾಕೊಂತಾ ಇದ್ದೀನಿ, ಓಕೆನಾ. ಇದಿಷ್ಟನ್ನು ಚೆನ್ನಾಗಿ ಒಂದ್ಸಲ ಫ್ರೈ ಆಗ್ಬಿಡ್ಲಿ, ಓಕೆನಾ. ಆಯಿಲ್ ಅಲ್ಲೇ ಫ್ರೈ ಆಗ್ಬೇಕು. ಇದಿಷ್ಟು ಆದ್ಮೇಲೆ ನೆಕ್ಸ್ಟ್ ನಾನಿಲ್ಲಿ ಸ್ಪೈಸಸ್ ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಅಂದ್ರೆ ಉಪ್ಪು, ಖಾರದ ಪುಡಿ, ಸಾಂಬಾರ್ ಪುಡಿ, ಕಡಲೆ ಹಿಟ್ಟು, ಹಾಗೆ ಪಲ್ಯಗಂತಾನೆ ಒಂದು ಪೌಡರ್ ರೆಡಿ ಮಾಡಿ ಇಟ್ಕೊಂತೀವಿ, ಅದು ಧನಿಯಾ ಪುಡಿ, ಜೀರಿಗೆ ಪುಡಿ, ಇದಿಷ್ಟನ್ನು ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನ ಡೈರೆಕ್ಟ್ ಆಗಿ ಮಿಕ್ಸಿ ಹಾಕೋದಿಕ್ಕಿನ ಸ್ವಲ್ಪ ಆಯಿಲ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಬಿಟ್ಟು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನ ಕೆಲವೊಬ್ರು ಡೈರೆಕ್ಟ್ ಆಗಿ ಮಿಕ್ಸಿಗೆ ಹಾಕ್ಬಿಡ್ತಾರೆ, ಬಟ್ ಆ ತರ ಬೇಡ. ಇದನ್ನ ಫ್ರೈ ಮಾಡ್ಬಿಡಿ. ನೀರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಜೊತೆ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಬಿಟ್ಟು ನೆಕ್ಸ್ಟ್ ನಾವು ಇದನ್ನ ಮಿಕ್ಸಿಗೆ ಹಾಕ್ಬೋದು. ನೆಕ್ಸ್ಟ್ ಇದಕ್ಕೆ ನಾನು ಒಂದ್ ಸ್ವಲ್ಪ ತೆಂಗಿನಕಾಯಿ, ಹಾಗೆ ಸ್ವಲ್ಪ ಹುಣಸೆ ಹಣ್ಣಿನ ರಸ, ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡು ಅದನ್ನು ಕೂಡ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಕೆಲವೊಬ್ರು ಅಂದ್ರೆ ರೋಸ್ಟ್ ಮಾಡಲ್ಲ, ಹಾಗೆ ಹಾಕ್ತಾರೆ, ಅದು ಅಷ್ಟು ಚೆನ್ನಾಗಿ ಬರಲ್ಲ. ಈ ರೀತಿ ಎಲ್ಲದನ್ನು ರೋಸ್ಟ್ ಮಾಡ್ಕೊಂಡು ನೀವು ಮಿಕ್ಸರ್ ಮಾಡ್ಕೊಳ್ಳಿ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಕಲರ್ಫುಲ್ ಆಗೂ ಕೂಡ ಚೆನ್ನಾಗಿರುತ್ತೆ. ಎಸ್, ಓಕೆನಾ. ಇದಿಷ್ಟನ್ನು ನೀವು ಚೆನ್ನಾಗಿ ಒಂದ್ಸಲ ರೋಸ್ಟ್ ಮಾಡ್ಕೊಬೇಕು, ಸಾರಿ ಫ್ರೈ ಮಾಡ್ಕೊಬೇಕು. ಇದಿಷ್ಟ ಆದ್ರೆ ಒಂದು 80% ನಮ್ಮ ಎಡಗಾಯಿ ಪಲ್ಯ ರೆಡಿ ಆಯ್ತು ಅಂತಾನೆ. ಈ ರೀತಿ ನೀವು ಎಲ್ಲ ಪೌಡರ್ ಮಾಡಿ ಇಟ್ಕೊಂಡ್ರೆ ತುಂಬಾನೇ ಈಸಿ ಆಗುತ್ತೆ. ಅವಾಗಷ್ಟೇ ನಾವು ಪಲ್ಯ ಮಾಡ್ಬೇಕಾದ್ರೆ ನಾವು ಅಂದ್ರೆ ಪೌಡರ್ನೆಲ್ಲ ಮಾಡ್ಕೊಬೇಕು ಅಂದ್ರೆ ತುಂಬಾ ಒಂಥರ ಹಿಂಸೆ ಅಂತೇಳಿ ಅನ್ಸುತ್ತೆ. ಸೊ ಅದ್ರ ಬದ್ಲಿಗೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಒಂದು 10-15 ಮಿನಿಟ್ಸ್ಗೆಲ್ಲಾನು ಆಗೋಗ್ಬಿಡುತ್ತೆ, ಈಸಿ ಅಂತಾನು ಕೂಡ ಅನ್ಸುತ್ತೆ. ಸೊ ಇದಿಷ್ಟನ್ನು ನಾನು ಇವಾಗ ಮಿಕ್ಸರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಮಾಡ್ಕೊಂತೀನಿ. ಎಷ್ಟೊಂದ್ಸಲ ನನ್ನ ಜಾರು ಅಂತೂ ಎದ್ದು ಬಿಡುತ್ತೆ. ಸ್ವಲ್ಪ ಅರ್ಜೆಂಟ್ ಅಲ್ಲಿ ಬಿಸಿ ಬಿಸಿ ಇದೇನಾದ್ರು ಮಿಕ್ಸಿಗೆ ಹಾಕ್ಬಿಟ್ರೆ ಅಂತಂದ್ರೆ ಫುಲ್ ಅದೆಲ್ಲ ಮಿಕ್ಸಿ ಎಲ್ಲ ಎದ್ಬಿಟ್ಟು ಗಲೀಜಾಗಿ ಹೋಗ್ಬಿಡುತ್ತೆ. ಸ್ವಲ್ಪ ವೇಟ್ ಮಾಡಿ ನಿಧಾನಕ್ಕೆ ಹಾಕೊಳ್ತೀನಿ. ಇದಿಷ್ಟನ್ನು ಒಂದ್ ಸ್ವಲ್ಪ ಚೆನ್ನಾಗಿ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿದ್ರೆ 95% ಇವಾಗ ಮುಗ್ದೋಯ್ತು ಅಂತಾನೆ. ನೆಕ್ಸ್ಟ್ ನಾನು ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕೊಂಡು ಸಾಸಿವೆ, ಜೀರಿಗೆ, ನೀವು ಬೇಕು ಅಂದ್ರೆ ಕಡಲೆಬೇಳೆ, ಉದ್ದಿನ ಬೇಳೆ ಅವನ್ನೆಲ್ಲದನ್ನು ಹಾಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ನಾನಿಲ್ಲಿ ಒಂದು ಮೆಣಸಿನಕಾಯಿಯಲ್ಲಿ 4 ಭಾಗ ಮಾಡಿದ್ದೀನಿ ಅಷ್ಟೇ. ತುಂಬಾ ಚಿಕ್ಕದಾಗೂ ಅಲ್ಲ, ತುಂಬಾ ದೊಡ್ಡದಾಗೂ ಅಲ್ಲ. ಸೊ ಮೀಡಿಯಂ ಸೈಜ್ ಅಲ್ಲಿ ನಾನು ಹೆಚ್ಕೊಂಡಿದ್ದೀನಿ. ಅಂದ್ರೆ ಉದ್ದ ಸೀಳ್ಬಿಟ್ಟು ಒಂದ್ 4-5 ಪೀಸ್ ತರ ಮಾಡ್ಕೊಂಡಿದ್ದೀನಿ ಅಷ್ಟೇನೆ. ಸೊ ಇದಿಷ್ಟು ನಾನು ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಅರೌಂಡ್ ಇದಕ್ಕೇನೆ ನಿಮ್ಗೆ ಒಂದು 10-15 ಮಿನಿಟ್ಸ್ ಇದಕ್ಕೇನೆ ಬೇಕಾಗುತ್ತೆ, ಬಿಕಾಸ್ ಅದು ಚೆನ್ನಾಗಿ ರೋಸ್ಟ್ ಆಗ್ಬೇಕು. 10-15 ಮಿನಿಟ್ಸ್ ಆದ್ರೂ ಬೇಕಾಗುತ್ತೆ ಇದು ಚೆನ್ನಾಗಿ ರೋಸ್ಟ್ ಆಗೋಳಿಕ್ಕೆ. ಬಿಕಾಸ್ ಅದನ್ನ ಸ್ವಲ್ಪ ಆಯಿಲ್ ಅಲ್ಲೇ ಚೆನ್ನಾಗಿ ಅಂದ್ರೆ ಪದೇ ಪದೇ ಈ ರೀತಿ ಮುಚ್ಚೋದು, ತೆಗಿಯೋದು, ಗೂರಾಡೋದು ಈ ರೀತಿನೇ ಮಾಡ್ತಾ ಇರ್ಬೇಕು.
ಒಂದು 10-15 ಮಿನಿಟ್ಸ್ ಇದೇ ರೀತಿ ಮಾಡ್ತಾ ಇದ್ರೆ ಫುಲ್ಲು ಚೆನ್ನಾಗಿ ರೋಸ್ಟ್ ಆಗುತ್ತೆ ಅದು. ಬೇಕಂದ್ರೆ ಸ್ವಲ್ಪ ನೀರು ಕೂಡ ಹಾಕೋಬಹುದು. ಬೇಡ ಅಂದ್ರೆ ಸ್ವಲ್ಪ ನೀವು ಅಂದ್ರೆ ಆಯಿಲ್ ಅಲ್ಲೇನು ಕೂಡ ಮಾಡ್ಕೊಬಹುದು. ಆಯಿಲ್ ಜಾಸ್ತಿ ಅನ್ಸಿದ್ರೆ ಸ್ವಲ್ಪ ನೀರು ಕೂಡ ಆಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಆದ್ಮೇಲೆ ನೀವೇನ್ ಅಂದ್ರೆ ಸಾರಿ ಪೇಸ್ಟ್ ಮಾಡ್ಕೊಂಡಿರ್ತೀರಲ್ವಾ ಸೊ ಅದಷ್ಟನ್ನು ಇದಕ್ಕೆ ಆಡ್ ಮಾಡ್ಕೊಬಹುದು. ಬೇಕು ಅಂದ್ರೆ ಇದಕ್ಕೆ ಉಪ್ಪು ಕಡಿಮೆ ಇದೆ ಉಪ್ಪು ಅಥವಾ ಹುಳಿ ಕಡಿಮೆ ಇದೆ ಸ್ವಲ್ಪ ಹುಣಸೆ ರಸ ಇದಿಷ್ಟು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುವಂತಹ ಎಣ್ಗಾಯಿ ಪಲ್ಯ ಅಂದ್ರೆ ಮೆಣಸಿನಕಾಯಿ ಎಣ್ಗಾಯಿ ಪಲ್ಯ ರೆಡಿ ಆಗೋಗುತ್ತೆ. ತುಂಬಾ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಓಕೆನಾ. ಮೆಣಸಿನಕಾಯಿ ಪಲ್ಯ ಅಂದ್ರೆ ಅಷ್ಟು ಚೆನ್ನಾಗಿರಲ್ಲ, ಖಾರ ಇರುತ್ತೆ ಅಂತ ಅನ್ನೋರು ಒಂದ್ಸಲ ಇದನ್ನ ಟ್ರೈ ಮಾಡಿ. ಸಖತ್ ಟೇಸ್ಟಿ ಆಗಿರುತ್ತೆ. ಪಲ್ಯ ಜೊತೆ, ಪೂರಿ ಜೊತೆ ಅಥವಾ ರೈಸ್ ಜೊತೆ ಎಲ್ಲಾದ್ರ ಜೊತೆನೆ ಬೆಸ್ಟ್ ಕಾಂಬಿನೇಷನ್ ಇದು ಆಯ್ತಾ. ಸಲ ಟ್ರೈ ಮಾಡಿ. ಮೆಣಸಿನಕಾಯಿ ಜೊತೆ ಎಣ್ಗಾಯಿ ಮಾಡ್ಕೊಂಡು ತಿಂದ್ರೆ ಯಾವ ರೀತಿ ಟೇಸ್ಟ್ ಇರುತ್ತೆ ಅಂತ ಸಖತ್ ಟೇಸ್ಟ್ ಇರುತ್ತೆ. ಸ್ವಲ್ಪ ರಸನ ಜಾಸ್ತಿ ಮಾಡ್ಕೊಳ್ಳಿ ಓಕೆನಾ. ಸೊ ನಾನು ಇದ್ರ ಜೊತೆ ಚಪಾತಿ ಮಾಡಿದ್ದೆ. ಚಪಾತಿ ಎಣ್ಗಾಯಿ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಓಕೆನಾ. ಪೂರಿ ಜೊತೆನೂ ಚೆನ್ನಾಗಿರುತ್ತೆ ಬಟ್ ಅದು ಜಾಸ್ತಿ ಆಯಿಲ್ ಇರುತ್ತೆ. ಒಂದ್ 3-4 ತಿಂದ್ರೆ ಅದೇ ಜಾಸ್ತಿ ಅನ್ಸ್ಬಿಡುತ್ತೆ. ಚಪಾತಿ ಆದ್ರೆ ಚಪಾತಿಗೆ ಜಾಸ್ತಿ ಆಯಿಲ್ ಕೂಡ ಏನ್ ಬೇಕಾಗಲ್ಲ. ಚಪಾತಿ ಜೊತೆನೆ ಬೆಸ್ಟ್ ಪೂರಿಕಿನ ಓಕೆನಾ. ಸೊ ಅದೆಲ್ಲ ಮುಗಿಸ್ಕೊಂಡು ಅಮಾವಾಸ್ಯೆ ಪೂಜೆ ಬೇರೆ ಇತ್ತು. ಸೊ ಅದನ್ನೆಲ್ಲಾನು ನಮ್ಮಮ್ಮ ಮಾಡ್ತಾ ಇದ್ರು. ಸೊ ಒಂದು ವಿಡಿಯೋ ಹಿಡಿಯೋಣ ಅಂತೇಳಿ ಈ ವಿಡಿಯೋ ತಗೊಂತಾ ಇದೀನಿ. ಪ್ರತಿ ಅಮಾವಾಸ್ಯೆಗೂನು ಈ ರೀತಿ ಬಾಗ್ಲಿಗೆ ನಿಂಬೆಹಣ್ಣು ಇಡೋದು, ಹಾಗೆ ಕಾಯಿನ ಒಡೆದ್ಬಿಟ್ಟಿಡೋದು, ಹಾಗೆ ನಿಮ್ಮ ಮನೇಲಿ ಇರುವಂತಹ ವೆಹಿಕಲ್ಸ್ ಗಳಿಗೆ ಪೂಜೆ ಮಾಡೋದು ಅಂದ್ರೆ ಕ್ಲೀನ್ ಮಾಡ್ಬೇಕು ಅಂದ್ರೆ ವಾಶ್ ಮಾಡ್ಬಿಟ್ಟು ಪೂಜೆ ಮಾಡೋದು. ಸೊ ನೋಡಿ ನೈವೇದ್ಯಕ್ಕೆ ನಾನು ಇವಾಗ ಎಣ್ಗಾಯಿ ಪಲ್ಯ ಹಾಗೆ ಅನ್ನ, ತುಪ್ಪ, ಹಾಲು ಹಾಕಿ ನೈವೇದ್ಯಕ್ಕೆ ಇಡ್ತಾ ಇದೀವಿ. ಸೊ ಪೂಜೆ ಎಲ್ಲ ಮುಗಿಸಿ ಇವತ್ತು ಆಕ್ಚುಲಿ ಅಮಾವಾಸ್ಯೆ ಅಲ್ವಾ, ಈವ್ನಿಂಗ್ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಅನ್ಕೊಂಡಿದ್ವಿ. ಸೊ ಆಕ್ಚುಲಿ ಹೋಗಿದ್ವಿ, ಅದು ನೆಕ್ಸ್ಟ್ ವ್ಲಾಗ್ ಅಲ್ಲಿ ನೀವು ನೋಡ್ತೀರಾ. ಈವ್ನಿಂಗ್ ಮೇಲೆ ಹೋಗಿದ್ದು. ಸೊ ಇದು ಬೆಳಿಗ್ಗೆ ಪೂಜೆ ವ್ಲಾಗ್, ಹಾಗೆ ಇವತ್ತಿನ ನೈವೇದ್ಯ ಏನು, ಹಾಗೆ ಅಮಾವಾಸ್ಯೆ ಪೂಜೆ ಯಾವ ರೀತಿ ಇತ್ತು ಅಂತೇಳಿ ಈ ಒಂದು ವ್ಲಾಗ್ ಅಲ್ಲಿ ನೀವು ನೋಡ್ಬೋದು. ಪ್ರತಿ ಅಮಾವಾಸ್ಯೆನೂ ವಿಶೇಷವಾಗಿ ಮಾಡೋದ್ರಿಂದ ಲೈಕ್ ನೆಗೆಟಿವ್ ಎನರ್ಜಿ ನಿಮ್ಮ ಮನೆ ಹತ್ರ ಇರಲ್ಲ. ಪ್ರತಿ ಅಮಾವಾಸ್ಯೆಗೂ ಬಾಗ್ಲಲ್ಲಿ ನಿಂಬೆಹಣ್ಣು ಇಡೋದು, ನಿಮ್ಮ ಮನೇಲಿ ಇರುವಂತ ವೆಹಿಕಲ್ಸ್ ಗಳನ್ನೆಲ್ಲ ವಾಶ್ ಮಾಡ್ಬಿಟ್ಟು ಪೂಜೆ ಮಾಡೋದು, ಅದಕ್ಕೆ ನಿಂಬೆಹಣ್ಣು ಮೆಣಸಿನಕಾಯಿನ ಕಟ್ಟೋದು, ಈ ರೀತಿ ಮಾಡೋದ್ರಿಂದ ಆದಷ್ಟು ನೆಗೆಟಿವ್ ಎನರ್ಜಿ ನಿಮ್ಮ ಮನೆ ಹತ್ರ ಬರೋದಿಲ್ಲ ಓಕೆನಾ. ಪ್ರತಿ ಅಮಾವಾಸ್ಯೆಗೂನು ಮಾಡಿ ಓಕೆ. ಏನ್ ಗೊತ್ತಾ, ಆಗುತ್ತೆ, ಒಳ್ಳೇದ್ ಈ ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋದಿದ್ರೆ ಮಾಡ್ಲಾರ್ದೆ ಏನು ಮಾಡ್ಬೋದಲ್ವಾ. ಒಳ್ಳೇದನ್ನ ನಾವು ಆಕರ್ಷಣೆ ಮಾಡ್ಕೊಬೇಕು ಓಕೆನಾ. ಸೋಂಬೇರಿತನ ಬಿಟ್ಬಿಟ್ಟು ಒಳ್ಳೇದನ್ನ ಆಕರ್ಷಣೆ ಮಾಡ್ಕೊಳ್ಳೋಣ. ಸೊ ಓಕೆನಾ ಗೈಸ್, ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ತಿಂದ್ಬಿಟ್ಟು ಇವಾಗ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಏನಾದರೂ ಬಿಟ್ಟಿದೆಯಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದು ಇವತ್ತು ಮಾಡಿದ್ವಲ್ಲ ಎಣ್ಗಾಯಿ. ನಿಜವಾಗ್ಲೂ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಕೂಡ ಖಾರ ಇದ್ದಿಲ್ಲ ಗೊತ್ತಾ. ಆರಾಮ್ಸೆ ನೀವು ಒಂದ್ಸಲ ಅದನ್ನ ಟ್ರೈ ಮಾಡಿ. ಟೇಸ್ಟ್ ಸಖತ್ತಂದರೆ ಸಖತ್ತಿತ್ತು. ಅಂದರೆ ಖಾರನೇ ಇರಲಿಲ್ಲ. ಕೆಲವರು ಅಂದ್ಕೊಳ್ತಾರೆ ಅಯ್ಯೋ ಮೆಣಸಿನ್ಕಾಯಿ ಪಲ್ಯ ಖಾರ ಇರುತ್ತೆ ಅಂತ. ಎಂಥ ಖಾರನೂ ಇರೋಲ್ಲ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಇದನ್ನ ಟ್ರೈ ಮಾಡಿ ಆಯಿತಾ. ಸೊ ಹಾಗೆ ಮತ್ತೆ ಏನಾಗಿದೆ ಗೊತ್ತಾ, ಯಾವುದೋ ಒಂದು ಹಸು ಬಂದುಬಿಟ್ಟಿಲ್ಲ, ಎಲ್ಲ ತುಳಿದಾಡ್ಕೊಂಡು ಹೋಗ್ಬಿಟ್ಟಿದೆ. ಎಷ್ಟು ಸೊಪ್ಪೆಲ್ಲ ಕಚ್ಚಪಿಚ್ಚಿ ಆಗಿ ಹೋಗ್ಬಿಟ್ಟಿದೆ. ಏನು ಮಾಡೋಂಗಿಲ್ಲ. ಹಸುಗಳೇನು ಗೊತ್ತಾ, ಇಲ್ಲಿ ಬಿಟ್ಬಿಡ್ತಾರೆ ಆಯಿತಾ. ಹುಲ್ಗಳಿದೆ ತಿನ್ನಲಿಕ್ಕೆ ಅಂತೇಳಿ ಬಿಟ್ಬಿಡ್ತಾರೆ. ಬಟ್ ಅವ್ರಿಗೇನು ಗೊತ್ತು ನಾವಿಲ್ಲಿ ತರಕಾರಿಗಳೆಲ್ಲ ಹಾಕ್ಕೊಂಡಿರ್ತೀವಿ ಅಂತ. ಕೆಲವೊಬ್ಬರಿಗೆ ಗೊತ್ತಿದ್ರೂ ಬಿಡ್ತಾರೆ, ಹಸುಗಳಿಗಂತೂ ಗೊತ್ತಿರಲ್ಲಲ್ವ. ಏನು ಮಾಡೋಕ್ಕಿಲ್ಲ. ಏನು ಗೊತ್ತಾ, ಒಂದು ನಿಮಿಷ ಸಾಕು ನನಗೆ ಏನಾದರೂ ಬೈದು ಬಿಡೋದಕ್ಕೆ ಅಥವಾ ಹೇಳೋದಕ್ಕೆ. ಬಟ್ ನನಗೆ ಆ ಫೇಸ್ ಆಫ್ ಲೈಫ್ ತೋರಿಸ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಗೈಸ್. ನನಗೆ ಒಬ್ಬ ವ್ಯಕ್ತಿ ಹತ್ರ ಜಗಳ ಮಾಡೋದು, ಕೋಪ ಮಾಡಿಕೊಂಡು ಸಿಟ್ಟು ರ್ಯಾಶಾಗಿ ಬೈದು ಬಿಡೋದು, ನನಗೆ ಆ ಥರ ನನಗಿಷ್ಟ ಇಲ್ಲ. ನಾನು ಆ ಫೇಸ್ ಆಫ್ ಲೈಫೇ ನನಗೆ ಇಷ್ಟನೇ ಇಲ್ಲ ನನಗೆ. ಸೊ ಹಾಗಾಗಿ ಏನೇ ಆಗಲಿ ಸ್ವಲ್ಪ ಕಾಮಾಗಿ ಕೂಲಾಗಿರ್ತೀನಿ. ಏನು ಮಾಡೋಕ್ಕಾಗಲ್ಲ ಗೈಸ್. ನಾವು ಸ್ವಲ್ಪನೂ ಕೋಪ ಮಾಡ್ಕೊಂಡಿಲ್ಲ ಅಂದರೆ ನಾವು ದೇವ್ರುಗಳಾಗೋಗ್ಬಿಡ್ತೀವಿ. ಕೋಪ ಏನು ಇರಬೇಕು, ಬಟ್ ನಾಟ್ ಆಲ್ ದ ಟೈಮ್ಸ್ ಆಯಿತಾ. ಯಾವಾಗಲೂ ಕೋಪ ಮಾಡ್ಕೊಂಡು ಬೇಡ. ಸೊ ನೋಡೋಣ, ಇಲ್ಲೇನಾದರೂ ಹಸುಗಳೇನು ಬರದೇ ಇರೋ ಥರ ಇಲ್ಲೇನಾದರೂ ಕಟ್ಟೋಣ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿದೆಯಲ್ಲ ನಮ್ಮದು, ಇಲ್ಲೆಲ್ಲ ದೆಬ್ಬೆಗಳಿದೆಯಲ್ಲ, ಸೊ ಅದನ್ನೆಲ್ಲ ಸೇಫ್ಟಿ ಎಲ್ಲ ಕಟ್ಟಿಸ್ಬೇಕು.
ಸೊ ಆವಾಗ ಸ್ವಲ್ಪ ಹಸುಗಳೆಲ್ಲ ಬರೋದು ಕಡಿಮೆ ಆಗುತ್ತೆ. ಸೊ ಬನ್ನಿ, ಇವಾಗ ಸ್ವಲ್ಪ ಮೆಣಸಿನ್ಕಾಯಿ ಇದೆ, ಅಲ್ಲೊಂದು ಇಲ್ಲೊಂದಿದೆ, ಜಾಸ್ತಿ ಇಲ್ಲ, ಎಲ್ಲ ಕಿತ್ಕೊಂಡು ಪಲ್ಯ ಮಾಡಿದ್ದೀನಲ್ವ, ಸ್ವಲ್ಪ ಇದೆ, ಅದಷ್ಟನ್ನು ಕಿತ್ಕೊಂಡು ಹೋಗೋಣ. ಓಕೆ ಗೈಸ್, ಕೆಲವ್ರಂತರೂ ಬೇಕು ಅಂತಾನೆ ಎಲ್ಲನೂ ಹಸುಗಳೆಲ್ಲ ಬಿಟ್ಬಿಡ್ತಾರೆ ಹುಲ್ ತಿನ್ಲಿ ಅಂತೇಳಿ. ಸೊ ನಾವು ಅಲ್ಲಿ ಏನೇನೋ ಕೆಲಸಗಳು ಮಾಡಿರ್ತೀವಿ, ಸೊ ಅದೆಲ್ಲದನ್ನು ಅದು ತುಳ್ದಾಕ್ಬಿಡುತ್ತೆ. ಸೊ ನಾವು ಆ ಥರ ಎಲ್ಲ ಹಸುಗಳು ಹಾಳು ಮಾಡಬಾರ್ದು ಅಂತ ನಾವು ಕೂಡ ಸೇಫ್ಟಿಯಾಗಿ ಎಲ್ಲ ಮಾಡ್ಕೊಂಡಿರ್ತೀವಿ. ಬಟ್ ಸ್ಟಿಲ್ ಸಮ್ಟೈಮ್ಸ್ ಅಂದರೆ ಡ್ರಿಪ್ ಎಲ್ಲ ಮಾಡಿಸಿರ್ತಾರೆ, ಸೊ ಅದನ್ನೆಲ್ಲ ತುಳಿದಾಡ್ಬಿಡುತ್ತೆ. ನೀರುಗಳು ಹೋಗೋ ಜಾಗದಲ್ಲಿ ನೀರುಗಳು ಹೋಗ್ತಾ ಇರಲ್ಲ, ಮಾಡಿದ್ನೇ ಮಾಡೋದಕ್ಕೂ ಕಷ್ಟ ಅಂತೇಳಿ ಅನಿಸ್ತಾ ಇರುತ್ತೆ. ಸೊ ಕೆಲವ್ರು ಜನಗಳು ಆ ಥರ ಇರ್ತಾರೆ, ಅಂಥವ್ರಿಗಂತೂ ಎಷ್ಟು ಹೇಳಿದ್ರು ಅಷ್ಟೇನೆ. ಅಂಥವ್ರ ಹತ್ರ ಮಾತಾಡೋದಕ್ಕಿಂತ ಸುಮ್ಮನೆ ಇರೋದು ಎಷ್ಟೋ ವಾಸಿ ಗೈಸ್, ಆಯ್ತಾ. ಓಕೆ ಬಿಡಿ, ಅದು ಯಾಕೆ ಇವಾಗ ಅದೆಲ್ಲ ಅಲ್ವಾ. ಸೊ ನೋಡೋಣ, ಸೇಫ್ಟಿಗೆ ಏನಾದರೂ ಮಾಡ್ಕೊತೀನಿ. ಹಾಗೆ ಸ್ವಲ್ಪ ಹುಲ್ಗಳೆಲ್ಲ ಇತ್ತು. ಈ ಕೆಲಸ ಪರ್ಮನೆಂಟ್ ಕೆಲಸ ಒಂಥರ ನಂದು. ಹೋದಾಗೆಲ್ಲ ಹುಲ್ ಕಿತ್ಬಿಟ್ಟು ಬರೋದು, ಓಕೆನಾ. ಬಿಕಾಸ್ ಅಷ್ಟು ಹುಲ್ ಬೆಳೀತಾ ಇರುತ್ತೆ, ಪ್ರತಿದಿನ ನಾನು ಕೇಳ್ತಾ ಇರ್ತೀನಿ, ಪ್ರತಿದಿನ ಅದು ಬೆಳ್ಕೊಳ್ತಾನೆ ಇರುತ್ತೆ. ಸೊ ಎಸ್, ಇದೊಂಥರ ಡೈಲಿ ರೂಟೀನ್ ಕೆಲಸ ನಂದು. ಸೊ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಇತ್ತು, ಅದು ಕೂಡ ಕಿತ್ಕೊಂಡು, ಸ್ವಲ್ಪ ಹುಲ್ಲೆಲ್ಲ ಇತ್ತು, ಸೊ ಅದನ್ನೆಲ್ಲ ಕಿತ್ಬಿಟ್ಟೆ. ನೋಡೋಣ, ಆದಷ್ಟು ಬೇಗ ಅದೆಲ್ಲ ಸೇಫ್ಟಿಗೆ ಏನಾದರೂ ದೆಬ್ಬೆ ಎಲ್ಲ ಕಟ್ಟಿಸ್ಬೇಕು ಅಂದ್ಕೊಂಡಿದ್ದೀನಿ. ತುಂಬ ಬೇಜಾರಾಯಿತು ಗೊತ್ತಾ ಅದೆಲ್ಲ ನೋಡಿ ನನಗೆ. ಸೊ ನಿಮ್ಗೆ ಏನಕ್ಕೆ ವೀಡಿಯೋದಾಗ ಅದೆಲ್ಲ ತೋರಿಸಿಲ್ಲ ಅಂತ ಹೇಳಿದ್ರೆ, ಆ ವಿಡಿಯೋ ನೆಕ್ಸ್ಟ್ ನಾನು ನೋಡಿದಾಗ ನನಗೆ ಬೇಜಾರಾಗ್ಬಿಡುತ್ತೆ. ಸೊ ಹಾಗಾಗಿ ಅದೆಲ್ಲ ವಿಡಿಯೋ ಇಡೋದು ಬೇಡ ಅಂತೇಳಿ ವಿಡಿಯೋ ಮಾಡ್ಕೊಳ್ಲಿಲ್ಲ. ಬಟ್ ಸ್ಟಿಲ್ ಸಾಕು, ಹೇಳಿದ್ನಲ್ಲ ಗೈಸ್, ಅಷ್ಟೇ. ಕೆಲವು ವ್ಯಕ್ತಿಗಳೇ ಹಾಗೆ ಬಿಡಿ, ಅವ್ರ ಬಗ್ಗೆ ಹೇಳೋದು ವೇಸ್ಟ್ ನಾನು. ಸೊ ಎಸ್, ಅಷ್ಟೇ. ಹಾಗೆ ಇವತ್ತು ಅಂದರೆ ಈವ್ನಿಂಗ್ ನಾನು ದೇವಸ್ಥಾನಕ್ಕೆ ಕೂಡ ಹೋಗಿದ್ದೆ, ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದೆ. ಸೊ ಆ ದೇವಸ್ಥಾನದು ನನಗೆ ಸಿಕ್ಕಾಪಟ್ಟೆ ಇಷ್ಟ. ಕೆಲವೊಂದು ಎಮೋಷ್ನಲ್ ಡೇಸ್ ಕೂಡ ಇದೆ ಆ ದೇವಸ್ಥಾನದಲ್ಲಿ. ಸೊ ಅದು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ಈವ್ನಿಂಗ್ ಮೇಲೆ ಹೋಗಿ ಅಲ್ಲೇ ಒಂದು ಒಳ್ಳೆ ಊಟ ಕೂಡ ಆಯಿತು, ರೆಸ್ಟೋರೆಂಟಲ್ಲಿ ಊಟ ಕೂಡ ಆಯಿತು, ದರ್ಶನ ಕೂಡ ಆಯಿತು, ಈವ್ನಿಂಗ್ ಒಳ್ಳೆ ವ್ಯೂ ಕೂಡ ಆಯಿತು, ಒಳ್ಳೆ ವಾತಾವರಣದಲ್ಲಿ ಸ್ವಲ್ಪ ಟ್ರಾವೆಲಿಂಗ್ ಮಾಡಿದ್ದು ಕೂಡ ಒಂಥರ ಚೆನ್ನಾಗಿ ಅನ್ನಿಸ್ತು. ಸೊ ಅದಷ್ಟನ್ನು ನೀವು ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ನೋಡ್ತೀರಾ. ಹಾಗೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಎಲ್ಲನೂ ಮಾಡಿ, ಆಯಿತಾ. ನಿಮ್ಗೆ ಏನು ಅನಿಸುತ್ತೆ ವ್ಲಾಗ್ ನೋಡಿ ಅಂತ ಎಲ್ಲ ಕಾಮೆಂಟ್ ಮಾಡಿ ಗೈಸ್. ನೀವು ಕಮೆಂಟ್ ಮಾಡೋದೇ ಇಲ್ಲ. ಕೆಲವು ಸಮ್ಟೈಮ್ಸ್ ನನಗೆ ಗೊತ್ತಾಗಲ್ಲ, ಕೆಲವೊಬ್ರಿಗೆ ಇಷ್ಟ ಆಗುತ್ತೋ ಇಷ್ಟ ಆಗಲ್ಲೋ. ಯಾರಾದರೂ ಸಿಕ್ಕಿದಾಗ ಮಾತಾಡಿಸ್ತಾರಲ್ಲ, ಸೊ ಅವಾಗ ಅವ್ರು ಹೇಳ್ತಾರೆ. ಸೊ ಅವಾಗ ನಾನು ಅರ್ಥ ಮಾಡಿಕೊಂಡು ಸುಮ್ಮನಾಗ್ತೀನಿ, ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ನನಗೆ ಕಮೆಂಟ್ ಮಾಡಿ ಆಯಿತಾ, ನಿಮ್ಗೆ ಏನು ಅನಿಸ್ತು ಅಂತ ಎಲ್ಲ ಕಮೆಂಟ್ ಮಾಡಿ. ನೀವು ನೋಡ್ತಿರುವಂತಹ ಮೆಣಸಿನ್ಕಾಯಿನೂ ಅಷ್ಟೇ, ಅಂದರೆ ದೊಡ್ಡದು ಗಿಡಗಳು ನಮ್ಮ ಮನೆ ಪಕ್ಕದಲ್ಲಿ ಅದೇ ಬಿಡ್ಕೊಂಡಿತ್ತು. ಸೊ ಆ ಮೆಣಸಿನ್ಕಾಯಿ ಅಂದರೂ ಸಿಕ್ಕಾಪಟ್ಟೆ ಬಿಟ್ಟಿದೆ. ಅದು ಒಂದು ವಾರದಲ್ಲಿ ಒಂದು ಏನಿಲ್ಲ ಅಂದ್ರೆ 1 ಕೆಜಿ 2 ಕೆಜಿ ಒಂದೂವರೆ ಕೆಜಿ ಅಂತೂ ಕೊಡ್ತಾ ಇರುತ್ತೆ. ಸೊ ಅಷ್ಟೇ ಗೈಸ್, ಇವತ್ತಿನ ವ್ಲಾಗ್ ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತೇಳಿ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಆದಷ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಆಯಿತಾ. ಎಷ್ಟು ಸತಿ ಹೇಳ್ತೀನಿ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ. ಓಕೆ, ಟೇಕ್ ಕೇರ್, ಬಾಯ್.